ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ನಾವು ಇವತ್ತೊಂದು ಫಂಕ್ಷನ್ಗೆ ಹೋಗಿದ್ದೆವು. ನೋಡಿ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ, ಏನೇನು ಮಾಡ್ತಿದ್ದೀವಿ ಎಲ್ಲ ಹೇಳ್ತೇನೆ. ಅದಕ್ಕಿಂತ ಮೊದಲು ನಾನು ಮನೆಯಿಂದ ಹೋಗಬೇಕಾದ್ರೆ ಮನೆಯಲ್ಲಿ ಸ್ವಲ್ಪ ಪ್ರಿಪೇರ್ ಆಗಬೇಕಲ್ಲ, ಎಂತ ಮಾಡೋದು ಅಂತ ಇತ್ತು. ಅತ್ತೆಗೆ ಏನಾದರೂ ಮಾಡಿಟ್ಟು ಹೋಗಬೇಕು. ಅತ್ತೆಗೆ ಬದನೆಕಾಯಿ ಅಂದರೆ ತುಂಬ ಇಷ್ಟ. ಗಿಡದಲ್ಲಿ ಬದನೆ ಸಿಕ್ಕಿತ್ತು, ಅದನ್ನು ಪಲ್ಯ ಮಾಡುವಂಥ ಹೊರಟೆ. ಹಾಗೆ ಒಂದು 2 ಬದನೆಯನ್ನು ನೋಡಿ, ತುಂಬ ಎಳತ್ತಾಗಿ ಉಂಟು ಈ ಬದನೆಯನ್ನು. ಸಿಂಪಲ್ಲಾಗಿ ಒಂದು ರಪ್ರಪ ಅಂತ ಪಲ್ಯ ಮಾಡ್ತಾ ಇದ್ದೇನೆ. ಅಷ್ಟು ಎಳೆದುಂಟು ನೋಡಿ, ನಮ್ಮ ಮನೆಯಲ್ಲೇ ಆದ ಬದನೆ ಇದು. ನಾನು ಗಿಡದೆಲ್ಲ ಒಮ್ಮೆ ವೀಡಿಯೋ ಮಾಡಿದ್ದೆ ಅಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬದನೆ. ಇದು ತುಂಬ ಎಳತ್ತುಂಟು, ಹಾಗೆ ರುಚಿ ಕೂಡ ಆಗ್ತದೆ. ಸಿಂಪಲ್ ಪಲ್ಯ ಮಾಡಿದ್ದು, ವಿಶೇಷ ಏನು ಹಾಕಲಿಲ್ಲ. ಅವರಿಗೆ ತುಂಬ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿದರೆ ಇಷ್ಟ ಕೂಡ ಆಗೋದಿಲ್ಲ. ಅದಕ್ಕೆ ಸಿಂಪಲ್ ಮಾಡುವ ಅಂತ ಕಟ್ ಮಾಡಿ, ಆದ ನಂತರ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡೆ, ಅದ್ರದ್ದು ಸ್ವಲ್ಪ ಕಣ್ಣೀರಂಶ ಇದ್ದರೆ ಹೋಗಲಿ ಅಂತ. ಇದನ್ನು ಮೊದಲೆಲ್ಲ ನಾನು ಮಾಡಿ ಹಾಕಿದ್ದೇನೆ, ಆದರೆ ಇವತ್ತು ಕೂಡ ಒಂದು ವ್ಲಾಗಲ್ಲಿ ಹಾಕುವ ಅಂತ. ಏನಾದರೂ ಹಾಕಬೇಕಲ್ಲ, ನನಗೆ ತುಂಬ ದಿನ ಆಯಿತು, ಹುಷಾರು ಕೂಡ ಇರಲಿಲ್ಲ. ಹಾಗೆ ವಿಡಿಯೋ ಕೂಡ ಏನು ಅಪ್ಲೋಡ್ ಮಾಡಲಿಲ್ಲ. ನೋಡಿ, ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಅಷ್ಟೇ ಒಗ್ಗರಣೆ, ಮತ್ತು ಒಂದು ಉದ್ದಿನಬೇಳೆ 1 ಚಮಚ. ಇದಾದ ನಂತರ ನಾನು ಒಣಮೆಣಸು ಕೂಡ ಹಾಕಲಿಲ್ಲ, ಹಸಿಮೆಣಸಿಂದ 2 ಕಟ್ ಮಾಡಿ ಹಾಕ್ಕೊಂಡದಷ್ಟೇ ಖಾರಕ್ಕೆ. ಅವರು ತುಂಬ ಖಾರ ಕೂಡ ಇಷ್ಟಪಡೋದಿಲ್ಲ, ಅದಕ್ಕೆ ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿ ಹಸಿಮೆಣಸು ಹಾಕಿ ಒಗ್ಗರಣೆ ಹಾಕಿ ಇಟ್ಟು. ಇನ್ನು ಇದು ಫ್ರೈ ಆದ ನಂತರ ನಾವು ಏನು ಬದನೆ ಕಟ್ ಮಾಡಿ ಇಟ್ಟಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಜೊತೆ ನನಗೆ ತುಂಬ ಪಾತ್ರ ಕೂಡ ಇತ್ತು, ಹೋಗುವಾಗೆಲ್ಲ ಕ್ಲೀನ್ ಮಾಡಿಟ್ಟು ಹೋಗುವ ಅಂತ. ಬದನೆ ನೋಡಿ ಬೇಯಲಿಕ್ಕೆ ಹಾಕಿದೆ. ಬದನೆ ಬೇಯಲಿಕ್ಕೆ ಹಾಕಿದ ನಂತರ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿಟ್ಟಿದ್ದೆ. ಇದಕ್ಕೆ ಮೇಯ್ನ್ ಹುಳಿ ಎಲ್ಲ ಬೇಕಲ್ಲ, ಹುಳಿ ನೀರು ಹಾಕ್ಕೊಂಡೆ ನೋಡಿ. ಹುಳಿ ನೀರು ಹಾಕ್ಕೊಂಡ ನಂತರ ಉಪ್ಪು ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ನಾನು ಜಾಸ್ತಿ ಹಾಕ್ತಾಯಿದ್ದೇನೆ. ತುಂಬ ಟೇಸ್ಟ್ ಆಗ್ತದೆ, ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಜಾಸ್ತಿ ಹಾಕ್ಕೊಳ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ನೋಡಿ, ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಗಚಿ ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ದೊಡ್ಡ ಉರಿಯಲ್ಲೇ ನಾನೀಗ ಒಮ್ಮೆ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಅದರೊಟ್ಟಿಗೆ ನಾನು ಪಾತ್ರೆ ಕೂಡ ರಪ್ರಪ ಅಂತ ತೊಳೆಯುವ ಅಂತ. ಇಲ್ಲಿ ಮುಚ್ಚಿಟ್ಟಿರುವ ಪಾತ್ರೆ ನೋಡಿ ಎಷ್ಟು ಉಂಟು ಅಂತ. ಎಲ್ಲ ಒಮ್ಮೆ ಜಸ್ಟ್ ಕ್ಲೀನ್ ಮಾಡಿ ಇಟ್ಟಿದ್ದೆ, ಇನ್ನು ಸೋಪ್ ಹಾಕಿ ಚೆನ್ನಾಗಿ ತೊಳೆದ್ರೆ ಆಯಿತು. ಅದರ ನಂತರ ಹೊರಡಬೇಕು. ಇವರು ಒಂದು 10ವರೆಗೆಲ್ಲ ಹೋಗು ಅಂತ ಹೇಳಿದರು. ಅಷ್ಟೊತ್ತಿಗೆ ಒಬ್ಬರು ನೆಂಟರು ಕೂಡ ಬರ್ತೇನೆ ಅಂತ ಹೇಳಿದರು. ನಂತರ ಒಟ್ಟಿಗೆ ಹೋಗುವ ಅಂತ ಸುಮ್ಮನೆ ಆದೆವು. ಹಾಗೆ ಫಸ್ಟ್ ಪಾತ್ರೆ ಎಲ್ಲ ತೊಳಿತಾ ಇದ್ದೇನೆ, ಅಷ್ಟೊತ್ತಿಗೆ ತರಕಾರಿ ಕೂಡ ಬದನೆ ಇಟ್ಟದು ಬೇಯ್ತದೆ ಅಂತ. ಇದಕ್ಕಿಂತ ಮೊದಲು ಕೂಡ ನಾನು ಒಂದು ಸರ್ತಿ ಹಾಕಿದ್ದೆ, ವಿಡಿಯೋ ಎಲ್ಲ ಅಪ್ಲೋಡು ಮಾಡಿದ್ದೆ, ಪಾತ್ರೆ ತೊಳೆಯೋದೆಲ್ಲ. ಕೆಲವರಿಗೆ ಇಷ್ಟ ಆಗಿತ್ತು, ಖುಷಿ ಆಗ್ತದೆ ನೋಡಲಿಕ್ಕೆ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಎಂತ ಮಾಡೋದು, ವೀಡಿಯೋ ಏನಾದರೂ ಒಂದು ಹಾಕಬೇಕಲ್ಲ ಅಂತೇಳಿ ಇವತ್ತು ಕೂಡ ನಾನು ಅದನ್ನೇ ಮಾಡಿದೆ. ಪಾತ್ರೆ ಎಲ್ಲ ತೊಳೆಯೋದು ತೋರಿಸಿದ್ದೆ. ನಿಮಗೆ ಬೋರ್ ಆಗಿದ್ದರೆ ಬೇಜಾರು ಮಾಡ್ಕೊಳ್ಬೇಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಪ್ಲೀಸ್. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಏನಾದರೂ ರೆಸಿಪಿ ವ್ಲಾಗ್ ಎಲ್ಲ ಇದ್ದರೆ ನಾನು ಹಾಕ್ತೇನೆ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ಡಿಲೇ ಆಗ್ತಾ ಇರೋದು ಕೆಲವು ವೀಡಿಯೋಸ್ ಎಲ್ಲ ನಾನು ಹಾಕುವಾಗ. ನೋಡಿ, ಪಾತ್ರೆ ಒಮ್ಮೆ ತೊಳೆದಾಯಿತು. ಈಗ ಇಷ್ಟು ಬೆಂದಿದೆ, ಇನ್ನೊಂದು ಸ್ವಲ್ಪ ನೀರುಂಟು. ಈಗ ಸಣ್ಣ ಉರಿಯಲ್ಲಿ ಬೇಯಲಿ ಅನ್ನೋದು. ಅಷ್ಟೊತ್ತಿಗೆ ನನ್ನ ಎಲ್ಲ ಪಾತ್ರೆ ಕೂಡ ತೊಳೆದಾಗ್ತದೆ. ಇಲ್ಲಿ ಪಾತ್ರೆ ತೊಳೆದಾಗುವಾಗ ಅಲ್ಲಿ ಬದನೆಕಾಯಿ ಪಲ್ಯ ಕೂಡ ರೆಡಿ ಆಗ್ತದೆ. ಅಷ್ಟೇ, ಒಂದು 10 ನಿಮಿಷದಲ್ಲಿ ನನ್ನ ಕೆಲಸ ಎಲ್ಲ ಇದಾಯಿತು. 10ರಿಂದ 15 ನಿಮಿಷದಲ್ಲಿ. ಇದು ನಾನು ಫಾಸ್ಟ್ ತೊಳೆದದ್ದು. ಪಾತ್ರೆ ಚೆನ್ನಾಗಿ ತೊಳೆದಿದ್ದೇನೆ ಆಯಿತಾ, ನೀಟಾಗಿ ತೊಳೆದಿದ್ದೇನೆ. ಇದಾದ ನಂತರ ಮಾಮೂಲು ನನ್ನ ಸಿಂಕನ್ನು ತೊಳೆಯೋದು. ತುಂಬ ದಿನ ಆಯಿತು ನನಗೆ ಹುಷಾರಿಲ್ಲದೆ, ಸ್ವಲ್ಪ ಕಾಲೆಲ್ಲ ಪೇಯ್ನ್ ಆಗಿತ್ತು. ಹಾಗೆ ಏನು ವೀಡಿಯೋ ಹಾಕ್ತಾ ಇರಲಿಲ್ಲ, ಏನಾದರೂ ಒಂದು ಹಾಕ್ತಿದ್ದೆ. ನೋಡಿ, ಈಗ ಸ್ವಲ್ಪ ಸಿಂಕನ್ನು ಆದಷ್ಟು ತೊಳಿತಾ ಇದ್ದೇನೆ ಮೇಲಿಂದ. ಮತ್ತು ಹೊರಡಬೇಕಲ್ಲ, ಸ್ನಾನ ಎಲ್ಲ ಆಗಿ ಹೊರಡಬೇಕಿನ್ನು. ನಾವು ಪಾತ್ರೆ ತೊಳಿತಾ ಇದ್ದಾಗೆ ದಿನ ತೊಳಿತಾ ಇದ್ದರೆ ಸಿಂಕ್ ಕ್ಲೀನ್ ಇರ್ತದೆ ಆಲ್ಮೋಸ್ಟು. ಮತ್ತು ಟೈಲ್ಸ್ ಹಾಕಿರೋದ್ರಿಂದ ಅದು ಎಷ್ಟು ಕ್ಲೀನ್ ಮಾಡಿದರೂ ಸಹ ತುಂಬ ಕ್ಲೀನ್ ಅಂತ ಅನಿಸೋದಿಲ್ಲ. ನೋಡಿ, ಇದೆಲ್ಲ ತೊಳೆದಾವಾಗ ಬದನೆ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ. ನೀರೆಲ್ಲ ಆರಿ ಚೆನ್ನಾಗಿ ಬೆಂದಿದೆ. ಅತ್ತೆಗೆ ತುಂಬ ಇಷ್ಟ ಆಗ್ತದೆ ಹೀಗೆ ಪಲ್ಯ ಮಾಡಿದರೆ.
ಈಗ ನಾನು ಹೊರಟೆ ನೋಡಿ, ಸ್ನಾನ ಎಲ್ಲ ಆಗಿ ಆಯಿತು, ಪಲ್ಯ ಕೂಡ ರೆಡಿ ಆಯಿತು, ಹೊರಟೆ ನೋಡಿ. ಇನ್ನೊಂದು ಸ್ವಲ್ಪ ನಂದೇನು ಲೈಟ್, ತುಂಬ ಮೇಕಪ್ ಏನಿಲ್ಲ, ಲ್ಯಾಕ್ಟೋಕ್ಕೆಲ್ಲ ಮೈ ಒಂದು ಸ್ವಲ್ಪ ಹಚ್ಕೊಂಡು ಒಂದು ಸ್ವಲ್ಪ ಲ್ಯಾಕ್ಮಿ ಪೌಡರ್ ಹಾಕಿದರೆ ಆಯಿತು ನನ್ನದು. ಬೇರೇನು ಹಾಕೋದಿಲ್ಲ ನಾನು. ಯಾವಾಗಲೂ ಲಿಪ್ಸ್ಟಿಕ್ಕೆಲ್ಲ ಹಾಕೋದಿಲ್ಲ, ತಂಗಿಯವರೆಲ್ಲ ಬೈತಾರೆ, ಸ್ವಲ್ಪ ಲಿಪ್ಸ್ಟಿಕ್ಕೆಲ್ಲ ಹಾಕಬಾರ್ದಾ ನಿನಗೆ ಅಂತ. ಅದಕ್ಕೆ ಒಂದು ಲೈಟಾಗಿ ಸ್ವಲ್ಪ ಇರಲಿ ಅಂತ ಇವತ್ತೇನೋ ಹಾಕಿದೆ. ಹುಷಾರಿಲ್ಲದೆ ಟ್ಯಾಬ್ಲೆಟ್ ಎಲ್ಲ ತಿಂದು ತುಟಿ ಎಲ್ಲ ತುಂಬ ಹೊಡೆದು ಕೂಡ ಇತ್ತು. ಹಾಗೆ ಲಿಪ್ ಬಾಮ್ ಥರ ಏನೋ ಒಂದು ಹಾಕಿದೆ, ಸ್ವಲ್ಪ ಸಿಂಪಲ್ಲಾಗಿ. ನಿಮಗೆ ಗೊತ್ತಾಗ್ಬೋದು ನನ್ನ ನಡೆಯುವಾಗ ಕಾಲು ಸ್ವಲ್ಪ ನೋವು ಉಂಟು ನನಗಿನ್ನೂ ಸಹ. ಆದರೂ ಹೊರಟದು ತುಂಬ ಹತ್ತಿರದ ಮದುವೆ ಫಂಕ್ಷನ್ ಅಂತ. ಆಯಿತು ನೋಡಿ, ನನ್ನ ಮೇಕಪ್ ಆಯಿತು. ಇವಾಗ ನೆಂಟರು ಬಂದಿದ್ದರು, ಅವರಿಗೊಂದು ಕಾಫಿ ಎಲ್ಲ ಕೊಟ್ಟು ಮತ್ತೆ ಹೋಗೋದು ನೋಡಿ. ಬಂದು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರ ಹತ್ರ ನಾನು ಸ್ವಲ್ಪ ವಿಡಿಯೋ ಮಾಡಿಸ್ಕೊಂಡೆ ನೋಡಿ. ನಂಗೆ ಕಾಲು ಸ್ವಲ್ಪ ನೋವು, ಹತ್ತುವಾಗ ಕಷ್ಟ ಆಗ್ತದೆ. ಮೇಲಿಂದ ಬೈಕಲ್ಲಿ ಹೋಗೋದು ಅಂತ, ಇಲ್ಲಿಂದ ಸ್ವಲ್ಪ ದಾರಿ ಸರಿ ಇಲ್ಲಲ್ಲ ನಮ್ಮದು, ಅದಕ್ಕೆ ಹೋಗ್ತಾ ಇದ್ದೇನೆ. ಮದುವೆಯಲ್ಲಿ ಒಬ್ಬರು ಗೆಸ್ಟ್ ಬಂದಿದ್ದರು, ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಖ್ಯಾತಿಯ ಧನರಾಜ್ ಸರ್ ಕೂಡ ಬಂದಿದ್ದರು. ಈಗ ನೋಡಿ ಮದುವೆಗೆ ಹೋದಾಗ ಕಚೇರಿ ಆಗ್ತಾ ಉಂಟು, ಎಲ್ಲ ಜನ ಇದ್ದಾರೆ. ಆಮೇಲೆ ಉಡುಗೊರೆ ಕೊಡಲಿಕ್ಕೆಲ್ಲ ಏನು ನಿಂತಿದ್ದಾರೆ, ಎಲ್ಲ ವೀಡಿಯೋ ಮಾಡಲಿಲ್ಲ, ಸಿಂಪಲ್ ವೀಡಿಯೋ ಸ್ವಲ್ಪ ಮಾಡಿದ್ದು. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ಉಪ್ಪಿನಕಾಯಿ ಬೆಳೆಸ್ತಾ ಇದ್ದೆ, ಮತ್ತು ಕಾಲು ನೋವಾಗ್ತಂತ ಸೈಡಲ್ಲಿ ಕೂತೆ, ಹಾಗೆ ಸ್ವಲ್ಪ ವೀಡಿಯೋ ಮಾಡಿದೆ. ಹೊರಗಡೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ಬಫೆಯಲ್ಲಿ ಕೂತ್ಕೊಂಡು ಅಂತೆಲ್ಲ ನೋಡಿ. ಇಲ್ಲಿ ಒಬ್ಬರಿದ್ದಾರೆ, ಯಾರಂತ ತೋರಿಸ್ತೇನೆ ನಿಮಗೆ. ಧನರಾಜ್ ಸರ್, ಬಿಗ್ ಬಾಸ್ ಖ್ಯಾತಿಯ ಧನರಾಜ್ ಸರ್ ಕೂಡ ಬಂದಿದ್ದರು. ಒಂದು ಸತಿ ಸಿಕ್ಕಿದ್ರು ಅವತ್ತು ವಾಪಸ್ಸು ನೋಡಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ, ಲಾಸ್ಟಿನ ಬ್ಯಾಚಲ್ಲಿ ಊಟ ಆಗ್ತಾ ಉಂಟು. ನಾನು ಬಫೇಲಿ ಊಟ ಮಾಡಿದ್ದೆ, ಸಿಂಪಲ್ಲಾಗಿ ಸ್ವಲ್ಪ ಹಾಕ್ಕೊಂಡು. ಹಾಗೆ ಲಾಸ್ಟಿಗೆ ಫೋಟೋ ಕೂಡ ತೆಗೆಸಿದೆವು. ಥ್ಯಾಂಕ್ ಯು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.